ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತನ ಕೋರ್ತಾ ಇದ್ದೀನಿ. ಇವತ್ತಿನ ನನ್ನ ರೆಸಿಪಿ ಬಂದು ಮನೆಯಲ್ಲೇ ಹೀಗೆ ತುಂಬಾ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿ ಚಾಕ್ಲೇಟ್ ಐಸ್ ಕ್ರೀಮ್ನ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಈಸಿಯಾದಂಥ ರೆಸಿಪಿ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ನಾವು ಎಷ್ಟೇ ಥರ ವೆರೈಟೀಸ್ ಐಸ್ ಕ್ರೀಮ್ಗಳನ್ನ ತೊಗೊಂಡು ಬಂದು ತಿನ್ಬೋದು, ಆದರೆ ಮನೆಯಲ್ಲೇ ಮಾಡಿ ತಿನ್ನೋದ್ರ ಖುಷಿ ರುಚಿ ಎರಡೂ ಕೂಡ ತುಂಬಾ ಬೇರೆ ಥರ ಇರುತ್ತೆ. ಹಾಗಿದ್ರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆನ ತಗೊಂಡು ಇದಕ್ಕೆ ನಾನು 1 ಕಪ್ ಆಗಷ್ಟು ವಿಪ್ಪಿಂಗ್ ಕ್ರೀಮನ್ನು ಸೇರಿಸ್ಕೊತಾ ಇದ್ದೀನಿ. ವಿಪ್ಪಿಂಗ್ ಕ್ರೀಮ್ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ವಿಪ್ಪಿಂಗ್ ಪೌಡರ್ ಎಲ್ಲ ಕಡೆ ಸಿಗುತ್ತೆ, ನೀವು ಅದನ್ನು ಕೂಡ ಬಳಸ್ಕೋಬೋದು. ನೋಡಿ, ಈ ವಿಪ್ಪಿಂಗ್ ಕ್ರೀಮನ್ನು ಸೇರಿಸ್ಕೊಂಡು ನಾನು ಈ ಥರ ಒಂದು ವಿಸ್ಕರ್ ಸಹಾಯದಿಂದ ನೀಟಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ನೀವು ನಾರ್ಮಲ್ ಬೀಟರಲ್ಲೂ ಕೂಡ ಬೀಟ್ ಮಾಡಬಹುದು, ಆದರೆ ಒಂದು ಐಸ್ ಕ್ರೀಮ್ ಟೆಕ್ಸ್ಚರ್ ಚೆನ್ನಾಗಿ ಬರಬೇಕು ಅಂದರೆ ನಾವು ಈ ರೀತಿ ವಿಸ್ಕರ್ ಸಹಾಯದಿಂದನೇ ಬೀಟ್ ಮಾಡಬೇಕು. ಇದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಒಂದು 5 ನಿಮಿಷ ಚೆನ್ನಾಗಿ ಹೈ ಸ್ಪೀಡ್ನಲ್ಲಿ ಬೀಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಫಾರ್ಮ್ ಆಗ್ತಾ ಹೋಗುತ್ತೆ, ನಿಮಗೆ ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿ ಫಾರ್ಮ್ ಆಗುತ್ತೆ. ನಿಮಗಿದು ಸರಿಯಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ನೀವು ಈಗಾಗಲೇ ಮಾಡಿರೋ ಅಂಥ ಪಾತ್ರನ ಉಲ್ಟಾ ದಬಾಕಿ ನೋಡಿದ್ರೂ ಕೂಡ ನಿಮಗೆ ಈ ಕ್ರೀಮ್ ಕೆಳಗಡೆ ಬೀಳಲ್ಲ ಮತ್ತು ಯಾವುದೇ ರೀತಿ ಪೊಸಿಷನ್ ಚೇಂಜ್ ಆಗಿರಲ್ಲ, ಹಾಗೇ ಇರುತ್ತೆ. ಇಷ್ಟಾದರೆ ಇದು ಸರಿಯಾಗಿ ಆಗಿದೆ ಅಂತ ಅರ್ಥ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು 30 ನಿಮಿಷಗಳ ಕಾಲ ಫ್ರಿಜ್ನಲ್ಲಿ ಇಡಿ. ಅಷ್ಟರಲ್ಲಿ ಇನ್ನೊಂದು ಪಾತ್ರೆನ ತಗೊಂಡು ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ. ಒಂದು 1/4 ಕಪ್ಪಷ್ಟು ಕೋಕೋ ಪೌಡರ್ನ ಬಳಸ್ತಾ ಇದ್ದೀನಿ. ಇದು ಎಲ್ಲ ಕಡೆ ಸಿಗುತ್ತೆ. ಇದನ್ನು ನೀಟಾಗಿ ಅಂದರೆ ಒಲೆ ಮೇಲೆ ಇಡೋಕ್ಕೆ ಮುಂಚೆನೇ ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ಹಾಗೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಮಿಕ್ಸ್ ಆದರೆ ಸಾಕು. ಇನ್ನು ಮಿಕ್ಕಿರೋದೆಲ್ಲ ನಮಗೆ ಬಿಸಿ ಆಗ್ತಾ ನೀಟಾಗಿ ಕರಗಿ ಹೋಗುತ್ತೆ. ನೋಡ್ತಿದ್ದೀರಲ್ಲ, ಈಗ ಇದನ್ನು ಗ್ಯಾಸ್ ಮೇಲಿಟ್ಟು ಫ್ಲೇಮನ್ನು ಆನ್ ಮಾಡಿದ್ದೀನಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇದು ತಳ ಹಿಡಿಲಿಕ್ಕೆ ಬಿಡಬೇಡಿ. ಇದು ಈ ರೀತಿ ಚೆನ್ನಾಗಿ ಕುದಿಬೇಕು. ನಿಮಗೆ ಇದು ನೋಡ್ತಿದ್ದಾಗಲೇ ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಮೋಸ್ಟ್ಲಿ ಇದು ಗೊತ್ತಾಗ್ತಿದೆ ಎಷ್ಟೊಂದು ಗಟ್ಟಿ ಆಗಿದೆ ಅಂತ. ನೋಡ್ತಿದ್ದೀರಲ್ಲ, ಇದು ಸರಿಯಾಗಿ ಆಗಿದೆ ಅಂತ ನಮಗೆ ಈ ಥರ 1 ಸ್ಪೂನ್ ಸಹಾಯದಿಂದ ನಾವು ಎತ್ಕೊಂಡ್ರೆ ಈ ರೀತಿ ಇದು ಪೂರ್ತಿಯಾಗಿ ಅಂಟ್ಕೋಬೇಕು. ಇಷ್ಟಾದರೆ ಇದು ಸರಿಯಾಗಿದೆ ಅಂತ. ಈಗ ಇದನ್ನು ತಣ್ಣಗಾಗ್ಲಿಕ್ಕೆ ಇಡ್ತಾ ಇದ್ದೀನಿ. ತಣ್ಣಗಾದಂಥ ಈ ಮಿಕ್ಸ್ಚರ್ನ ನಾವೀಗಾಗಲೇ ರೆಡಿ ಮಾಡಿ ಇಟ್ಕೊಂಡಂಥ ವಿಪ್ಪಿಂಗ್ ಕ್ರೀಮ್ ಒಳಗಡೆ ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣವೇ ಮತ್ತೆ ಬೀಟ್ ಮಾಡ್ಕೋಬೇಕು. ನೀಟಾಗಿ ಈ ರೀತಿ ಬೀಟರ್ ಸಹಾಯದಿಂದ ಬೀಟ್ ಮಾಡ್ಕೊಳ್ಳಿ. ಹೈ ಸ್ಪೀಡಲ್ಲಿ ಇದು 2 ನಿಮಿಷ ಬೀಟ್ ಮಾಡಿದ್ರೆ ಸಾಕಾಗುತ್ತೆ. ನೀಟಾಗಿ ಒಂದಕ್ಕೊಂದು ಆ ವಿಪ್ಪಿಂಗ್ ಕ್ರೀಮ್ ಮತ್ತು ನಾವೀಗಾಗಲೇ ರೆಡಿ ಮಾಡಿರೋ ಅಂಥ ಮಿಕ್ಸ್ಚರ್ ಎರಡೂ ಕೂಡ ನೀಟಾಗಿ ಹೊಂದ್ಕೋಬೇಕು. ಆ ರೀತಿ ಇದು ಬೀಟ್ ಮಾಡ್ತಾ ಇದು ನಮಗೆ ಸ್ವಲ್ಪ ಮಟ್ಟಿಗೆ ಕಲರ್ ಲೈಟ್ ಆಗ್ತಾ ಹೋಗುತ್ತೆ. ಆವಾಗ ಇದು ಪರ್ಫೆಕ್ಟಾಗಿ ಆಗಿರುತ್ತೆ ಅಂತ. ನೋಡ್ತಿದ್ದೀರಲ್ಲ, ಈ ರೀತಿ ಕಲರ್ ಸ್ವಲ್ಪ ಮಟ್ಟಿಗೆ ಲೈಟ್ ಆಗುತ್ತೆ. ಈಗ ಇದನ್ನೆಲ್ಲ ನಾನು ಒಂದು ಮೌಲ್ಡ್ ಒಳಗಡೆ ಹಾಕೊತಾ ಇದ್ದೀನಿ. ನಿಮ್ಮ ಹತ್ರ ಈ ರೀತಿ ಮೌಲ್ಡ್ ಇಲ್ಲ ಅಂದರೆ ಪರವಾಗಿಲ್ಲ, ಯಾವುದಾದ್ರೂ ಒಂದು
ಏರ್ ಟೈಟ್ ಕಂಟೈನರ್ಗೆ ಸೇರಿಸ್ಕೊಳ್ಳಿ. ಇದನ್ನೆಲ್ಲ ನೀಟಾಗಿ ಫ್ಲ್ಯಾಟ್ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು ಆ ಟೆಕ್ಸ್ಚರು ಫುಲ್ಲು ಏರ್ ಫಾರ್ಮ್ ಆಗಿ ಹೋಗಿದೆ ಅದರಲ್ಲಿ. ಈ ರೀತಿ ನಮಗೆ ಏರ್ ಫಾರ್ಮ್ ಆಗೋದ್ರಿಂದನೇ ನಮಗೆ ಐಸ್ ಕ್ರೀಮ್ ತುಂಬಾ ಸಾಫ್ಟ್ ಮತ್ತು ಫ್ಲಫಿಯಾಗಿ ಬರುತ್ತೆ. ಹಾಗಾಗಿ ನಾವು ಬೀಟರ್ ಸಹಾಯದಿಂದನೇ ಐಸ್ ಕ್ರೀಮನ್ನು ಬೀಟ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಒಂದು ಅಲ್ಯೂಮಿನಿಯಂ ಫಾಯಿಲಿಂದ ಕವರ್ ಮಾಡಿ ಒಂದು 5 ರಿಂದ 6 ಗಂಟೆಗಳ ಕಾಲ ಫ್ರಿಡ್ಜ್ನಲ್ಲಿ ಎತ್ತಿಡ್ತಾ ಇದ್ದೀನಿ. ಈಗ ನೋಡ್ತಿದ್ದೀರಲ್ಲ, ಸರಿಯಾಗಿ 6 ಗಂಟೆ ಆಗಿದೆ. ಈಗ ಇದು ಹೇಗಾಗಿದೆ ಅಂತ ನೋಡೋಣ ಬನ್ನಿ. ನೋಡ್ತಿದ್ದೀರಲ್ಲ, ಅದು ಎಷ್ಟು ಸಾಫ್ಟಾಗಿ ಬಂದಿದೆ ಮತ್ತು ಎಷ್ಟು ಈಸಿಯಾಗಿ ನನಗೆ ಆ ಸ್ಪೂನ್ ಒಳಗಡೆ ಬರ್ತಾ ಇದೆ ಅಂತ. ಈ ಐಸ್ ಕ್ರೀಮ್ ನಿಜವಾಗ್ಲೂ ನೀವು ಹೊರಗಡೆ ತಿನ್ನೋದಕ್ಕಿಂತ ತುಂಬಾ ಟೇಸ್ಟಿಯಾಗಿ, ತುಂಬಾ ಸಾಫ್ಟಾಗಿ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಇದನ್ನು ನೀವೇ ಮನೆಯಲ್ಲಿ ಮಾಡಿರೋದಾ ಅಂತ ಡೌಟ್ ಬರುತ್ತೆ. ಅಷ್ಟೊಂದು ಟೇಸ್ಟಿಯಾಗಿ ಮತ್ತು ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.